ಫುಲ್ ಖಾಲಿ ಇದೆ. ಗೈಸ್ ಮಾರ್ನಿಂಗ್ ನೋಡಿ ಹೆಂಗಿರುತ್ತೆ ನಮ್ಮ ಏರಿಯಾ. ನಮ್ಮಮ್ಮ ಇಲ್ಲಿ ನಮಗೆ ಆಮ್ಲೆಟ್ ಹಾಕ್ಕೊಡ್ತಾ ಇದ್ದಾರೆ. ನಮ್ಮ ಮನೇಲಿ AC ಸಂಡೇ ಎಲ್ಲ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MG ಸೇರಿ ವ್ಲಾಗ್. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಟೈಮ್ ಬಂದು 6 o'clock. ನನಗೊಂದು ಮೇಕಪ್ ಆರ್ಡರ್ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಡ್ಯಾಡಿ ಫ್ರೆಂಡ್ ಅವ್ರ ವೈಫು. ಸೊ ಅವರಿಗೆ ಹೇರ್ ಸ್ಟೈಲ್ ಬೇಕಂತೆ, ಅವ್ರಿಗೆ ಅವ್ರ ಮಗಳಿಗೆ ಮತ್ತು ಸ್ಯಾರಿ ಟ್ರಿಪ್ಪಿಂಗ್ ಬೇಕಾಗಿದೆ. ಸೊ ಅದನ್ನು ಮಾಡಿ ಮುಗಿಸ್ಬಿಟ್ಟು ಬರೋಣ, ಬನ್ನಿ ಹೋಗೋಣ. ನೋಡಿ ಗಾಯ್ಸ್, ನಮ್ಮ ಮನೇಲಿ ಫುಲ್ ಎಲ್ಲರೂ ಮಲಗಿದ್ದಾರೆ. ಫುಲ್ ಖಾಲಿ ಇದೆ, ಫುಲ್ ಕತ್ಲು. ನೋಡಿ ಗಾಯ್ಸ್, ಆಚೆ ಕೂಡ ಹೆಂಗಿದೆ. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಗಾಡಿ ಎತ್ಕೊಂಡು. ಸೊ ನಿಯರ್ ಬೈ, ಅದಕ್ಕೆ ನಾನು ಒಬ್ಬಳೇ ಗಾಡಿ ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ಮಾರ್ನಿಂಗ್ ನೋಡಿ ಹೆಂಗಿರುತ್ತೆ ನಮ್ಮ ಏರಿಯಾ. ಫುಲ್ ಎಲ್ಲರೂ ವಾಕಿಂಗ್ ಹೋಗ್ತಾರೆ. ಫುಲ್ ಎಷ್ಟು ಚೆನ್ನಾಗಿದೆ. ನಾನು ಕೂಡ ಸೊ ಗೈಸ್, ನಾನು ಲೊಕೇಶನ್ಗೆ ರೀಚ್ ಆಗಿದ್ದಾಯಿತು. ಸೊ ಇವಾಗ ಹೋಗಿ ಬೇಗ ಬೇಗ ಮುಗಿಸ್ಬಿಟ್ಟು ಕೆಲಸ ಮನೆಗೆ ಹೋಗೋದೆ. 2 hours later. ಗೈಸ್, ಹೇರ್ ಸ್ಟೈಲು, ಸ್ಯಾರಿ ಟ್ರಿಪ್ಪಿಂಗ್ ಎಲ್ಲ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಅದ್ರದ್ದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಲ್ಲ, ಬಿಕಾಸ್ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಟ್ರಿಪ್ಪಿಂಗ್ ಅಲ್ವಾ. ಸೊ ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ರು ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅದ್ರದ್ದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಇಲ್ಲ. ಸೊ ನಿಮ್ಮ ಯಾರ್ಯಾರಿಗೂ ಮೇಕಪ್ ಎಂಕ್ವೈರೀಸ್ ಬೇಕು ಅಂದರೆ DM ಮಾಡಿ, ಸೊ ದ್ಯಾಟ್ ನಾನು ನಿಮಗೆ ಫುಲ್ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಬಾಯ್. ಸೊ ಆಫ್ಟರ್ನೂನ್ ಲಂಚು ಏನು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ಮಮ್ಮಿ ಹೇಳಿದ್ರು ಆಚೆಯಿಂದ ಏನಾದರೂ ಆರ್ಡ್ರ್ ಮಾಡೋಣ ಅಂತ. ಸೊ ನಾನು ಸಿಂಧು ಸೇರಿಕೊಂಡು R&R ಬಿರಿಯಾನಿ ಆರ್ಡ್ರ್ ಮಾಡಿದ್ದೀರಿ. ಸೊ ಅದರದ್ದು ಆರ್ಡರ್ ಇಸ್ಕೊಂಬರೋಕ್ಕೆ ನಾನು ಕೆಳಗೆ ಹೋಗಿದ್ದೀನಿ. ಇವತ್ತು ಲೇಝಿ ಸಂಡೇ, ನಮ್ಮಮ್ಮ ಏನೂ ಪ್ರಿಪೇರ್ ಮಾಡಿಲ್ಲ. ಸೊ R&R ಬಿರಿಯಾನಿ ಆರ್ಡರ್ ಮಾಡಿದ್ರಿ. ಯಾಕಮ್ಮ ಇವತ್ತು ಹೋಟೆಲಿಂದ ಆರ್ಡರ್ ಮಾಡಿರೋದು? ಯಾವಾಗೂ ಮನೆಗೆ ಮಾಡೋ ತಿನ್ನೋದೇ ಸಾಕು. ಹೋಟ್ಲು ಡಿಫ್ರೆಂಟಾಗಿ ತರಿಸ್ಕೊತೀನಿ. ಲೈಫ್ ಇರೋ ಗಂಟ ಎಂಜಾಯ್ ಮಾಡಿ ಚೆನ್ನಾಗಿ. R&R ಬಿರಿಯಾನಿ. ಗಮ್ಮತ್ತಿದೆಯಲ್ಲ. ಸ್ವೀಟ್ ನನ್ನ ಫೇವ್ರೆಟ್, ಶಿರೀಷಾಸ್ ಫೇವ್ರೆಟ್ ಸ್ವೀಟ್ ರೈತಾ. ನೀವೇ ಸರ್ವ್ ಮಾಡಿ. ಸೊ ಬಿರಿಯಾನಿ. ಸ್ವೀಟ್ ಸೂಪರ್ ಆಯಿತು. ಸಖತ್ತಾಯ್ತಾ? ಸಾಕಾಯ್ತು. ಹೆಂಗಿದೆ ಮಮ್ಮಿ ಬಿರಿಯಾನಿ? ಹೇಳ್ತೀನಿ. ಚೆನ್ನಾಗಿದೆಯಾ? ಸೂಪರ್ ಆಯಿತು. ನಾನು ಅನ್ಕೊತಾ ಇದ್ದೀನಿ ಮಮ್ಮಿ, ಕೂದಲು ಕಟ್ ಮಾಡೋಣ ಅಂತ. ಬೇಡ, ನೀನು ಫುಲ್ ಸಣ್ಣ ಆಗೋಗೈತೆ. ಸಣ್ಣ ಇಟ್ಕೊಂಡು ಏನು ಮಾಡೋಣ ನಾವು? ಬೇಡ, ಅವಳೋಗಿ ಮಾಡ್ಕೊಂಬಂದ್ಲು.
ಅವಳು ಹೋಗಿ ನೀವಿಬ್ರು ಹೇಳಿ ಏನು ಹೇಳ್ಬಿಟ್ಟು ಹೋಗಿದ್ದು ಐಬ್ರೋ ಮಾಡಿಸ್ಕೊಂಬರ್ತೀನಿ ಅಂತ. ಐಬ್ರೋ ಮಾಡಿಸ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟಕ್ಕೆ ನೋಡಿದ್ರೆ ಯಾಕೆ ಲೇಟು ಅಂತಂದರೆ ಏನು ಹೇಳಿದ್ರಿ ನೀವು? ಸಲೂನ್ಗೆ ಹೋಗಿ ಅಲ್ಲಿ ಐಬ್ರೋ ಮಾಡಿಸ್ಕೊಂಡು ಬರ್ತೀರಿ ಅಂತ ಹೋದ್ಮೇಲೆ ನೀವು ಐಬ್ರೋ ಮಾಡಿಸ್ಕೊಂಬರ್ಬೇಕು. ಅದನ್ನ ಬಿಟ್ಬಿಟ್ಟು ಕೂತು ಯಾರು ಕೇಳಿ ಕಟ್ ಮಾಡಿಸ್ಕೊಂಬಂದವಳು ಅಲ್ಲ. ಅಲ್ಲಿ ಹೋಗಾದ್ಮೇಲೆ ಏನಾಯ್ತು, ನಾವು ನಾರ್ಮಲ್ ಆಗಿ ಐಬ್ರೋ ಮಾಡಿಸ್ಕೊತಾ ಇದ್ದ ಸಲೂನಲ್ಲಿ. ಐಬ್ರೋ ಮಾಡಿಸ್ಕೊಬೇಕಾದ್ರೆ ಅವ್ಳು ನಿಂಗೆ ಗೊತ್ತಲ್ಲ ನಿನ್ನ ಫ್ರೆಂಡು, ಅವ್ಳು ಬಂದ್ಬಿಟ್ಟು ನಿನ್ನ ಬಗ್ಗೆ ಎಲ್ಲ ಕೇಳಿದ್ವಿ, ಯಾಕೆ ಮಮ್ಮಿ ಬಂದಿಲ್ವಾ ಹಂಗೆಲ್ಲ ಕೇಳಾದ್ಮೇಲೆ ಸಿಂಧು ಕೂದಲು ನೋಡ್ಬಿಟ್ಟು ಸಿಂಧುಗೆ ಅವಳೇ ಮಾಡ್ತಾ ಇದ್ದು ಐಬ್ರೋ. ಅವ್ಳು ಬಂದ್ಬಿಟ್ಟು ಕೇಳಿದ್ದು, ಇಷ್ಟೊಂದು ಕೂದಲು ಹೊಡೆದ್ಬಿಟ್ಟಿದೆ, ನೀವು ಕಟ್ ಮಾಡಿಸಲ್ಲ, ಚೂರು ಕಟ್ ಮಾಡಲಾ ಅಂತ ಕೇಳಿದ್ರು. ನಾನು ಪಕ್ಕದಲ್ಲಿದ್ದೆ. ನಾನೇನು ಮಾತಾಡಿಲ್ಲ. ಅವ್ರು ಕಟ್ ಮಾಡಿಸ್ತೀಯ, ಪ್ರತಿ ಸಲ ಹೋದಾಗ ಕೇಳ್ತಾರಲ್ಲ, ಮತ್ತೆ ಇವತ್ತೇನು ಸ್ಪೆಷಲ್ ಅಲ್ಲ, ನನ್ನ ಕೇಳಿದವರು ಸ್ಪ್ಲಿಟೇಸು ಇದೆ ಅಂತ. ನಾನಂದ್ರೆ ಹೌದಾ ಅಂದ್ಬಿಟ್ಟು ಆಮೇಲೆ ಸ್ಪ್ಲಿಟೇಸ್ನ ರಿಮೂವ್ ಮಾಡ್ತೀರಾ ಅಂತ ನಾನು ಕೇಳಿದೆ. ಹ್ಞೂ ಅಂತ ಹೇಳಿದ್ರು. ಆಮೇಲೆ ಸ್ಪ್ಲಿಟೇಸ್ ರಿಮೂವ್ ಮಾಡೋದಕ್ಕೆ ನಾನು ಸ್ವಲ್ಪ ಭಯ ಪಡ್ತಾ ಇದ್ದೆ, ಇವ್ರು ಕಟ್ ಮಾಡಿಬಿಡ್ತಾರಾ ಅಂತ. ನೋಡಿದ್ರೆ ಸ್ಪ್ಲಿಟೇಸ್ ರಿಮೂವ್ ಮಾಡೋಕ್ಕೆ ಹೋಗಿ ಕೂದಲನ್ನು ಕಟ್ ಮಾಡಿದ್ದಾರೆ ಅವ್ರು. ಇಷ್ಟುದ್ದ ಇದ್ದಿದ್ದು ಕೂದಲು, ಅಷ್ಟುದ್ದ ಇದ್ದಿದ್ದು ಕೂದಲನ್ನ ಅವಳು ಸ್ಪ್ಲಿಟ್ಟರ್ಸ್ ಎಲ್ಲಿ ಗಂಟ ಆಯಿತೋ ಇಲ್ಲಿ ಗಂಟ ಕಟ್ ಮಾಡಿಬಿಡಿದ್ರು ಟೋಟಲ್ ಆಗಿ. ನಾನು ಅಲ್ಲೂ ಸಿಂಧುಗೆ ಹೇಳ್ತಾ ಇದ್ದೆ, ಒಂದ್ಸಲಿ ನಾನು ಹಿಂಗೆ ತಿರುಗಿ ನೋಡ್ಬೇಕಾದ್ರೆ ಅವ್ರು ತೋರಿಸ್ಬೇಕಾದ್ರೆ ನಮ್ಗೆ ಇಷ್ಟೇ ತೋರಿಸ್ತಾರೆ, ಓಕೆನಾ? ನಾನು ನೋಡಿದ್ದು ಅಷ್ಟೇ. ಇನ್ ಕೇಸ್ ಅವ್ರೇನಾದರೂ ಅಷ್ಟು ಕಟ್ ಮಾಡಂಗಿದ್ದಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತಾ ಇದ್ನ. ಇಲ್ಲ, ಅದು ಅವ್ರು ತೋರಿಸ್ಬೇಕಾದ್ರೆ ಇಷ್ಟೇ ತೋರಿಸಿದ್ದು. ಅದು ಬರ್ತಾ 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 ಅವರು ಒಂದೊಂದು ಶೇಪಲ್ಲಿ ಕಟ್ ಮಾಡಬೇಕಾದ್ರೆ ತೀರಾ ಶಾರ್ಟ್ ಮಾಡಿರೋದು. ನಾನು ಅದಕ್ಕೆ ಆ ಸಲೂನ್ಗೆ ಹೋಗಲ್ಲ, ಬೇರೆ ಡ್ಯಾಡಿ ಪಾಪ ಫ್ರೆಂಡ್ ಸಲೂನ್. ಇರಮ್ಮ, ಇವಾಗ ನೀವು ಐಬ್ರೋ ಮಾಡಿಸ್ಕೊಂಬರ್ತೀರಿ ಅಂತ ಹೋದ್ಮೇಲೆ ಇವಾಗ ಕೂದಲು ಕಟ್ ಮಾಡಿಸ್ತೀನಿ ನನಗೆ ಕೇಳಬೇಕಾಗಿತ್ತು ಫೋನ್ ಮಾಡಿ. ನಾನು ಹೇಳ್ತಾ ಇದ್ದೆ ಟ್ವಿಟರ್, ನಾನು ಯಾಕೆ ನಿನಗೆ ಕಟ್ ಮಾಡಲಿಲ್ವಾ? ನಾನು ಹೆಂಗೆ ಮಾಡಿದ್ದೆ? ನಾನು ಅವಳಿಗೆ ಮಾಡ್ತಾ ಇದ್ದೆ. ನೀನು ನನಗೆ ಕೇಳಬೇಕಾಗಿತ್ತು. ನೀವು ನನಗೆ ಫೋನ್ ಮಾಡಿ ಕೇಳ್ದಿರಾನೆ ಅಷ್ಟು ಬೇಗ ಹೋಗಿ ಕೂದಲು ಕಟ್ ಮಾಡಿಸ್ಕೊಂಬಂದಿದ್ದೀರಾ ಅಂತಂದರೆ ನಾವೇನು ಮನೇಲಿರೋದು? ಯಾರನ್ನ ಕೇಳಿ ಕೂದಲು ಕಟ್ ಮಾಡಿಸಿ? ಇವಾಗ ಅವಳ ಹೋಗಿ ಹಾಳು ಮಾಡ್ಕೊಂಬಂದವಳೆ ಕೂದಲನ್ನ. ನಿನಗೆ ನಾನೇ ಕಟ್ ಮಾಡ್ತೀನಿ, ಲೆವೆಲ್ನ ಕಟ್ ಮಾಡ್ತೀನಿ. ಯಾವುದು ಬೇಡ, ಸಲೂನ್ಗೆ ಹೋಗೋದು ಬೇಡ, ಏನು ಬೇಡ, ನಾನೇ ಕಟ್ ಮಾಡ್ತೀನಿ. ಇವಾಗ ಹೆಂಗೂ ಕೋಲ್ಡು ಕೆಮ್ಮೈತೆ, ಇವಾಗ ಕಟ್ ಮಾಡಿದ್ರೆ ತಲೆ ಸ್ನಾನ ಮಾಡಬೇಕಾದೈತೆ. ಬೇಡ, ಈ ವಾರ ಬಿಟ್ಬಿಡು, ಆಮೇಲೆ ಬೇಕಾದ್ರೆ ನಾನು ಕಟ್ ಮಾಡ್ತೀನಿ. ಕ್ಲೀನ್ ಕಟ್ ಮಾಡಿ ಲೆವೆಲ್ಲಾಗಿ ಇದು ಮಾಡ್ತೀನಿ. ನಾಳೆ ಬೇಡ. ಹೆಂಗಿತ್ತು ಮಮ್ಮಿ ನನ್ನ ಕೂದಲು? ಅದೇ ಹೇಳೋದು, ಇರೋ ಗೊತ್ತಾಗಲ್ಲ, ಅದು ಹೋದ್ಮೇಲೆ ಅದ್ರ ಬೆಳೆ ಗೊತ್ತಾಗೋದು ನಿಮಗೆ. ಗೊತ್ತಾಗ್ತಿತ್ತು. ದೇವ್ರು ಕೊಟ್ಟೈತೆ, ಅದನ್ನು ಕಾಪಾಡ್ಕೊಳಲ್ಲ. ನೋಡೋಕೆ ನನಗೆ ಕೂದಲು ನನಗೆ ಎಷ್ಟು ಸಣ್ಣ ಆಯಿತು. ನಾನು ಅಂದ್ಕೊತೀನಿ ನಿಮ್ಮ ಕೂದಲು ಎಲ್ಲ ಚೆನ್ನಾಗಿ, ಎಷ್ಟು ಚಿಕ್ಕ ವಯಸ್ಸಿಂದ ಎಷ್ಟು ಚೆನ್ನಾಗಿ ಬೆಳೆದಿದ್ದೆ ನಾನು. ನಿಮ್ಮ ಕೂದಲುಗಳ ಮೇಲೆ ಎಷ್ಟು ಚೆನ್ನಾಗಿ ಕಣ್ಣಾಗ್ತಾಯಿದ್ರು ಅಲ್ಗೂ. ಹಾಂ, ಕೂದಲು ಬಿಡಬೇಡ್ರಿ ಅಂದ್ರೂ ಬಿಡ್ತಾಯಿದ್ರಿ, ಹಾಳು ಮಾಡ್ಕೊಂಡ್ರಿ. ಇವಾಗ ನೋಡಿದ್ರೆ ಅವಳು ನನಗೆ ಗೊತ್ತೇ ಇಲ್ಲ, ಹೋಗಿ ಕಟ್ ಮಾಡಿಸ್ಕೊಂಬಂದು ಇದೇ ಚಾಲೆಂಜ್ ಆಗಿ ತೊಗೊಂಡು ಯಾವತ್ತೂ ಕಟ್ ಮಾಡಿಸಲ್ಲ. ಹಾಂ, ಇನ್ನೊಂದು ಸಲ ನೀವೇನಾದರೂ ಹೋಗಿ ಐಬ್ರೋಗೆ ಅಂತ ಹೋದ್ಮೇಲೆ ಸಲೂನ್ಗೆ ಐಬ್ರೋ ಮಾಡಿಸ್ಕೊಂಡು ಬರಬೇಕು. ಅವ್ರು ಹೇಳ್ತಾರೆ, ನಮ್ಮ ಮೈಂಡು ಅವ್ರು ಹಾಳು ಮಾಡ್ತಾರೆ, ನೀವು ಅದಕ್ಕೆ ತಕ್ಕಂಗೆ ಕುಣಿಬಾರ್ದು. ಇನ್ನೊಂದ್ಸಲಿ ಐಬ್ರೋಗೆ ಅಂತಂದ್ರೆ ಐಬ್ರೋ ಮಾತ್ರ ಮಾಡಿಸ್ಕೊಂಬರ್ಬೇಕು. ನಾನು ಕೇಳಿದ್ರೆ ಕೂದಲು ಕಟ್ ಮಾಡಿಸ್ಬಾರ್ದು. ನಿನಗೆ ನಾನು ಮಾಡ್ತೀನಿ ಲೆವೆಲ್ಲಾಗಿ, ಸುಮ್ಮನೆ ಇರಿ, ಆ ಥರ ಬಿಡಕ್ಕೆ ಹೋಗ್ಬೇಡ. ಇವಾಗ ನಾನು ಕಲ್ತಿದ್ದೀನಿ. ಕಳ್ಕೊಳೋದು ತುಂಬ ಈಸಿ, ಪಡ್ಕೊಳೋದು ತುಂಬ ಕಷ್ಟ. ಅದು ಇವಾಗ ಗೊತ್ತಾಗ್ತಾ ಇದೆ. ಅದು ಹೇಳ್ತಾರೆ, ಯಾರಾದರೂ ನಿಮ್ಮ ಕೂದಲುಗಳ ಮೇಲೆ ಕಣ್ಣಾಗ್ತಾರೆ, ಕಟ್ ಮಾಡಿಸಿ ಅಂತ ಅಂತಾರಲ್ವಾ, ಅವಾಗೇನಾಗುತ್ತೆ ನಮ್ಮ ಮೈಂಡ್ಗೆ, ನಾವು ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಆ ಥರ ಬಿದ್ದು ನೀವು ಅದನ್ನು ನಾನು ಕಟ್ ಮಾಡಿಬಿಡ್ತೀರ ನೀವು. ಅದಕ್ಕೆ ಹೇಳೋದು ನಾನು, ಕೂದಲು ಬಿಡಬೇಡ್ರಿ. ಚಿಕ್ಕ ವಯಸ್ಸಿಂದ ನಿಮ್ಮ ಕೂದಲುಗಳ ಮೇಲೆ ಜನರ ಕಣ್ಣು, ದೃಷ್ಟಿಗಳು ಬೇರೆ. ಯಾರಾದರೂ ಏನಾದ್ರು ಚೆನ್ನಾಗೈತೆ ಅದು ಸಾಕು, ಇವಳು ಹೋಗೋವಳು ರೂಮ್ಗೆ ಹೋಗ್ಲು, ಅಲ್ಲೂ ಅಷ್ಟೇ ಫ್ಲಾಟಲ್ಲಿದ್ದಾಳೆ, ಕಟ್ ಮಾಡಿಬಿಡ್ತಾ ಇತ್ತು. ಇವಾಗ ಬೆಳೀತಾ ಇರೋ ಕೂದಲನ್ನ ಹಾಳು ಮಾಡ್ಕೊಂಬಂದು ಅವಳು. ನೀನೇನು ಮಾಡ್ಕೊಬೇಡ, ನಾನು ಕಟ್ ಮಾಡ್ತೀನಿ ಲೆವೆಲ್ಲಾಗಿ, ತಾಳ್ಮೆಯಿಂದ ಇರು, ಆ ಥರ ಬಿಡಕ್ಕೆ ಹೋಗ್ಬೇಡ. ಇವಾಗ ನಾನು ಬೆಳೆಸ್ಕೊತೀನಿ. ಬೆಳೆಸ್ಕೊ, ಕೂದಲನ್ನು ಮಾತ್ರ ಕಟ್ ಮಾಡೋದು. ಸಣ್ಣ ಇದ್ರೂ ಅಷ್ಟೇ, ಉದ್ದ ಇರಬೇಕು. ಯಾವತ್ತೂ ಅಷ್ಟೇ, ಸಣ್ಣ ಇದ್ರೂ ಉದ್ದ ಇರಬೇಕು, ಅವಾಗೇ ಚೆನ್ನಾಗಿ ಕಾಣಿಸೋದು. ಹೆಣ್ಮಕ್ಳು ಲಕ್ಷಣವಾಗಿ ಕೂದಲು ಉದ್ದ ಇದ್ದು, ಹೂವು ಮುಟ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ಸ್ಟಿಕ್ಕರ್, ಅವಳಂತೂ ಸ್ಟಿಕ್ಕರೇ ಇಡಲ್ಲ, ಕೈ ಬಳೆ ಹಾಕಲ್ಲ. ನೀನು ಸ್ಟಿಕ್ಕರ್ ಇರ್ತೀಯಾ, ಅದು ಇಷ್ಟು ಸಾಸಿವೆ ಕಾಳಷ್ಟು. ಹಾಂ, ಸಾಸಿವೆ ಕಾಳಷ್ಟು ಕೈಗೆ ಹೋದೆ, ಎರಡೆರಡು ಬಳೆ ಹಾಕೋಣ ಹೆಣ್ಮಕ್ಳು. ನನ್ನ ಥರ ನೀವಿಬ್ರು ಇಲ್ಲೇ ನನ್ನ ಥರ ಸ್ಟಿಕ್ಕರ್ ಇಡೋದಾಗಲಿ, ಕುಂಕುಮ ಇಡೋದಾಗಲಿ, ಕೈಗೆ ಬಳೆ ಹಾಕೋದಾಗಲಿ. ಹೌದು, ಇರೋದೇ ಹೇಳ್ತೀನಿ. ನೀವು ಎಲ್ಲ ಹಾಕ್ತೀರಲ್ಲ, ಅವಳಂತೂ ಸ್ಟಿಕ್ಕರ್ ನಾನು ಹಾಕ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರಿಗೂ ಗೊತ್ತು. ನಾನು ಇವಾಗ ನಂಗೆ ಹುಷಾರಿಲ್ಲ, ಏನು ಹುಷಾರಿಲ್ಲ ಅಂದರೆ ಇದಮ್ಮ, ನಿನಗೆ ಕಿಲ್ಲಿ ಕೆಮ್ಮು ಅಂದರೆ
ಕೈಗ ಕೆಮ್ಮು ಬರ್ತಿದ್ದೆ, ಹುಷಾರಿಲ್ಲ ಅಂದ್ರೆ. ಹುಷಾರಿಲ್ಲ ಅಂದ್ರೆ ಏನೆಲ್ಲ ಮೇಕಪ್ ಹಾಕೊಂಡು ಎಲ್ಲ ಆಗೋದು. ಓ ನಾನು ಮೇಕಪ್ ಹಾಕೊಂಡು ಕುತ್ಕೊತೀನಿ. ಅದು ದಿನ ಹೆಂಗ್ ರೆಡಿ ಆಗ್ತೀರಾ ಹಂಗೆ ರೆಡಿ ಆಗಿರ್ಬೇಕು ಹೆಣ್ಮಕ್ಳು. ನೋಡ್ದು ನೋಡ ಹೆಣ್ಮಕ್ಳು ಎಷ್ಟು ಲಕ್ಷವಾಗಿ ಹೆಂಗವ್ರೆ. ಹಣೆ ಕುಂಕುಮ ನೋಡಿದ್ರೆ ಅದು ಇವಾಗೂ ಇದ್ದಿದೆ, ಮದ್ವೆ ಆದ್ಮೇಲೂ ಇದ್ದಿದ್ದೆ. ಅವಾಗ ಫಾಲೋ ಮಾಡಿದ್ರೆ ಆಯ್ತು. ಫಾಲೋ ಮಾಡ್ರಿ, ಮದ್ವೆ ಆದ್ಮೇಲೆ ಫಾಲೋ ಮಾಡ್ಬೇಕು ಅನ್ನೋದೇನು. ಇವಾಗ ಸ್ವಲ್ಪ ನಾವು ಇಷ್ಟ ಆಗಲ್ಲ, ಕಷ್ಟ. ಇವಾಗ ಕಲ್ತಿದ್ದೆ, ಅದೇ ಹೇಳ್ತಾರಲ್ಲ ಗಿಡವಾಗಿ ಬಗ್ಗಿದ್ ಮರವಾಗಿ ಬಗ್ಗುತ್ತಾ ಅಂತ. ಇವಾಗ ಎಲ್ಲ ಕಲ್ತ್ಕೊಂಡ್ರೇನೆ ಮುಂದಕ್ಕೂ. ಹೌದೌದು. ಸೊ ಗೈಸ್, ನಮ್ಮಮ್ಮ ಇಲ್ಲಿ ನಮಗೆ ಆಮ್ಲೆಟ್ ಹಾಕ್ಕೊಡ್ತಾ ಇದ್ದಾರೆ ನೋಡಿ. ನಾನು ಮಲಗಿದ್ದೆ ಇಷ್ಟೊತ್ತು ಗಂಟ, ಇವಾಗ ಎದ್ದು ಬಂದೆ. ನೋಡಿದ್ರೆ ನಮ್ಮ ಮಮ್ಮಿ ಆಮ್ಲೆಟ್ ಹಾಕ್ತಾಯಿದ್ರು ಬಿಸಿ ಬಿಸಿ. ಹುಷಾರಿಲ್ಲ ನಿಮಗೆ ನನಗೆ ಕಿಚನಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನನ್ನ ವಾಯ್ಸ್ ಸ್ವಲ್ಪ ಪ್ರಾಪರ್ ಇಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ. ಥ್ಯಾಂಕ್ ಯು. ಸೊ ನೋಡಿ ಗೈಸ್, ನೈಟ್ ನಮ್ಮಮ್ಮ ಮಾಡಿದ್ದು ರಸ ಮತ್ತು ರೈಸು ಆಮ್ಲೆಟ್. ನಮ್ಮ ಮನೇಲಿ ಲೇಸಿ ಸಂಡೇ ಎಲ್ಲ ನೋಡಿ ಹೆಂಗೆ ಕೂತಿದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ ನಮ್ಮ ಡ್ಯಾಡಿ DKD. ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ? ನೋ ವರೀಸ್. ವೈಟ್ ಗೋಲ್ಡ್ ಡಾಟ್ ಮನಿಗೆ